ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ಪ್ರಯಾಣ ಮಾಡಬೇಕಾದ್ರೆ ಹೇಗೆ ಧ್ಯಾನ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತನಾಡೋಣ ಅನ್ಕೊಂಡಿದ್ದೇನೆ. ಪ್ರಯಾಣ ಧ್ಯಾನ ಸಾಮಾನ್ಯವಾಗಿ ಬಹಳಷ್ಟು ಜನರು ದಿನನಿತ್ಯ ಉದ್ಯೋಗ, ವ್ಯಾಪಾರ, ವೃತ್ತಿ, ವಿದ್ಯಾಭ್ಯಾಸ, ಮಾರಾಟ ಹೀಗೆ ಮುಂತಾದ ನಾನಾ ಕಾರಣಗಳಿಗಾಗಿ ಬಸ್ಸು, ರೈಲು, ಕಾರು ಹೀಗೆ ಮುಂತಾದ ವಾಹನಗಳಲ್ಲಿ 20 ಕಿಲೋಮೀಟರ್, 30 ಕಿಲೋಮೀಟರ್, 40, 50 ಹೀಗೆ ನೂರಾರು ಪ್ರದೇಶಗಳಿಗೆ ಹೋಗಿ ಬರುವಂತಹ ಪರಿಪಾಠವನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ಅವರದೇ ಆದಂತಹ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯಾದಂತಹ ಅನಿವಾರ್ಯ ಕಾರಣಗಳು ಇರುವಂಥದ್ದು. ಅಂತಹ ಅನಿವಾರ್ಯ ಸಮಯದಲ್ಲಿ ಒಂದು ಧ್ಯಾನಸ್ಥ ಮನಸ್ಥಿತಿಯನ್ನು ಬೆಳೆಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಧ್ಯಾನಸ್ಥ ಸ್ಥಿತಿ ತಲುಪಲು ಪ್ರಯತ್ನಿಸುವಂತಹ ಒಂದು ವಿಧಾನವೇ ಪ್ರಯಾಣ ಧ್ಯಾನ. ಇಂತಹ ಪ್ರಯಾಣಗಳು ಸಹ ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ಸಂಜೆಯೇ ಇರುತ್ತವೆ. ಇತರೆ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಇಡೀ ದಿನಾನೂ ಇರಬಹುದು. ಆಗ ನಿಮ್ಮಂತಹ ಬಹುತೇಕ ಜನರು ನಿದ್ದೆ ಮಾಡೋದು, ಪುಸ್ತಕ ಓದೋದು ಅಥವಾ ಮಾತುಕತೆ ಇಂಥದ್ರಲ್ಲಿಯೇ ಸಮಯವನ್ನು ಕಳೆಯುತ್ತೇವೆ. ಇದರ ಜೊತೆಗೆ ಮತ್ತೊಂದು ಪರ್ಯಾಯ ಹವ್ಯಾಸವೇ ಪ್ರಯಾಣ ಧ್ಯಾನ ಅನ್ನುವಂಥದ್ದು. ಅಂದರೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ಶಬ್ದ ಮಾಲಿನ್ಯ ಇರುತ್ತೆ. ಅಂತಹ ಶಬ್ದ ಮಾಲಿನ್ಯದ ನಡುವೆಯೂ ಕುಳಿತಂತಹ ಭಂಗಿಯಲ್ಲಿಯೇ ಕಣ್ಣು ಮುಚ್ಚಿ ಧ್ಯಾನ ಮಾಡುವಂತಹ ಒಂದು ಪ್ರಯತ್ನವೇ ಪ್ರಯಾಣ ಧ್ಯಾನ. ಇದು ಹೇಗಿರಬೇಕು, ಇದನ್ನು ಹೇಗೆ ಮಾಡಬಹುದು ಅನ್ನೋದರ ಬಗ್ಗೆ ನಾಳೆ ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ. ಧನ್ಯವಾದಗಳು.